ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಯಾವುದೇ ಒಂದು ದೇಶ ಭದ್ರವಾಗಿರಬೇಕಾದ್ರೆ ಆ ದೇಶದ ಗಡಿಗಳು ಶತ್ರುಗಳಿಂದ ಮುಕ್ತವಾಗಿರಬೇಕು. ಆದ್ರೆ ನಮ್ಮದೇ ದೇಶದ ಒಂದು ರಾಜ್ಯದಲ್ಲಿ ಗಡಿಯ ಬಾಗಿಲುಗಳನ್ನ ಸಂಪೂರ್ಣವಾಗಿ ತೆರೆದಿಟ್ಟು ಪಕ್ಕದ ದೇಶದ ಅಕ್ರಮ ನುಸುಳುಕೋರರನ್ನ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸುವ ಭಾರಿ ದೊಡ್ಡ ದೇಶದ್ರೋಹದ ಕೆಲಸವೊಂದು ದಶಕಗಳಿಂದ ಸೈಲೆಂಟ್ ಆಗಿ ನಡೀತಾನೆ ಬಂದಿದೆ. ಹೌದು, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಅವರ ಮೂಗಿನ ನೇರದಲ್ಲೇ ಬಾಂಗ್ಲಾದೇಶದಿಂದ ಬರುವಂತಹ ಲಕ್ಷಾಂತರ ಅಕ್ರಮ ವಲಸಿಗರಿಗೆ, ರೋಹಿಂಗ್ಯಾಗಳಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ. ಅವರು ಗಡಿ ದಾಟಿ ಬಂದ ಮರುಕ್ಷಣವೇ ಅವರಿಗೆ ನಕಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ವೋಟರ್ ಐಡಿಗಳನ್ನ ರಾತ್ರೋರಾತ್ರಿ ಮಾಡಿಸಿಕೊಟ್ಟು ಅವರನ್ನ ಟಿಎಂಸಿಯ ಖಾಯಂ ವೋಟ್ ಬ್ಯಾಂಕ್ ಆಗಿ ಪರಿವರ್ತಿಸುವ ಕರಾಳ ಷಡ್ಯಂತ್ರ ಎಕ್ಕಿಲ್ಲದೆ ನಡೀತಾ ಇತ್ತು. ಆದ್ರೆ ದೀದಿಯ ಈ ಅಕ್ರಮ ವೋಟ್ ಬ್ಯಾಂಕ್ ಕೋಟೆಯನ್ನ ಪುಡಿ ಮಾಡಲು, ದೇಶದ ಆಂತರಿಕ ಭದ್ರತೆಯನ್ನ ಕಾಪಾಡಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ಬತ್ತಳಿಕೆಯ ಅತಿ ಭಯಾನಕವಾದಂತಹ 2 ಬ್ರಹ್ಮಾಸ್ತ್ರಗಳನ್ನ ಹೊರತೆಗೆದಿದ್ದಾರೆ. ಆ ಅಸ್ತ್ರಗಳೇ ಸಿಎಎ ಮತ್ತು ಎನ್ಆರ್ಸಿ. ಅಷ್ಟಕ್ಕೂ ಸಿಎಎ ಜಾರಿಯಾದ ತಕ್ಷಣ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ನಡುಕ ಶುರುವಾಗಿದ್ಯಾಕೆ? ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಪ್ರಾಣ ಉಳಿಸಿಕೊಂಡು ಬಂದ ಹಿಂದೂ ನಿರಾಶ್ರಿತರಿಗೆ ಪೌರತ್ವ ಸಿಕ್ಕರೆ ವಿರೋಧ ಪಕ್ಷಗಳಿಗೆ ಆಗುವ ನಷ್ಟವೇನು? ಮುಂಬರುವ ದಿನಗಳಲ್ಲಿ ಎನ್ಆರ್ಸಿ ಜಾರಿಯಾದರೆ ಬಂಗಾಳದಲ್ಲಿರುವ ಅಕ್ರಮ ನುಸುಳುಕೋರರ ಗತಿ ಏನು? ಅಮಿತ್ ಶಾ ಅವರ ಈ ಚಾಣಕ್ಯ ನೀತಿ ಬಂಗಾಳದ ರಾಜಕಾರಣವನ್ನ ಹೇಗೆ ಬುಡಮೇಲು ಮಾಡುತ್ತೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಬಂಗಾಳದ ವೋಟ್ ಬ್ಯಾಂಕ್ ಜಿಹಾದ್ ಮತ್ತು ಮೋದಿ ಸರ್ಕಾರದ ಈ ಮೆಗಾ ಮಾಸ್ಟರ್ ಪ್ಲಾನ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ದೇಶ ಪ್ರೇಮಿಯೂ ಕೂಡ ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಬಾಂಗ್ಲಾದೇಶದಿಂದ ನುಗ್ಗಿ ಬಂದಿರುವಂತಹ ಈ ಮುಸ್ಲಿಮರನ್ನ ಒದ್ದು ಓಡಿಸಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಮೋದಿ ಸರ್ಕಾರ ಜಾರಿಗೆ ತರಬೇಕು ಅಂತ ಅನ್ಕೊಂಡಿರುವಂತಹ ಎನ್ಆರ್ಸಿ ಜಾರಿಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಐ ಸಪೋರ್ಟ್ ಎನ್ಆರ್ಸಿ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಅಮಿತ್ ಶಾ ಅವರ ಆಕ್ಷನ್ ಅನ್ನು ಅರ್ಥ ಮಾಡಿಕೊಳ್ಳುವ ಮುನ್ನ ಬಂಗಾಳದಲ್ಲಿ ಈ ವೋಟ್ ಬ್ಯಾಂಕ್ ದಂಧೆ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನೀವು ಅರಿಯಬೇಕಾಗುತ್ತೆ. ಪಶ್ಚಿಮ ಬಂಗಾಳವು ಬಾಂಗ್ಲಾದೇಶದೊಂದಿಗೆ ಸಾವಿರಾರು ಕಿಲೋಮೀಟರ್ಗಳಷ್ಟು ಉದ್ದದ ಗಡಿಯನ್ನ ಹಂಚಿಕೊಂಡಿದೆ. ಈ ಗಡಿಯ ಮೂಲಕ ಪ್ರತಿದಿನ ರಾತ್ರಿ ಸಾವಿರಾರು ಅಕ್ರಮ ವಲಸಿಗರು ನದಿ ದಾಟಿ, ಬೇಲಿ ದಾಟಿ ಭಾರತದೊಳಗೆ ನುಗ್ತಾ ಇದ್ದಾರೆ. ಗುಪ್ತಚರ ಇಲಾಖೆಯ ಪ್ರಕಾರ ಇವರನ್ನ ತಡಿಬೇಕಾದ ಸ್ಥಳೀಯ ಆಡಳಿತ ಮತ್ತು ಪೊಲೀಸರೇ ಇವರಿಗೆ ಸೈಲೆಂಟ್ ಆಗಿ ಸಹಕಾರ ನೀಡ್ತಾ ಇದ್ದಾರಂತೆ. ಗಡಿ ದಾಟಿ ಬರುವಂತಹ ಈ ಅಕ್ರಮ ವಲಸಿಗರನ್ನ ಸ್ಥಳೀಯ ಟಿಎಂಸಿ ಮುಖಂಡರು ಬರಮಾಡ್ಕೊಳ್ತಾರೆ. ಅವರಿಗೆ ಬಂಗಾಳದ ವಿವಿಧ ಹಳ್ಳಿಗಳಲ್ಲಿ ಕೊಳಗೇರಿಯಲ್ಲಿ ಜಾಗ ಕೊಡ್ತಾರೆ. ಕೇವಲ 48 ಗಂಟೆಯ ಒಳಗೆ ಸ್ಥಳೀಯ ಅಧಿಕಾರಿಗಳ ಭ್ರಷ್ಟಾಚಾರದಿಂದಾಗಿ ಈ ವಲಸಿಗರಿಗೆ ಭಾರತದ ಅಧಿಕೃತ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಸಿಕ್ಬಿಡುತ್ತೆ. ಇದರ ಹಿಂದಿನ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಈ ವಲಸಿಗರು ತಮಗೆ ಆಶ್ರಯ ಕೊಟ್ಟ ಟಿಎಂಸಿ ಪಕ್ಷಕ್ಕೆ ಅಜೀವ ಪರ್ಯಂತ ನಿಷ್ಠರಾಗ್ತಾರೆ. ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಇವರು ಒಟ್ಟಾಗಿ ಬ್ಲಾಕ್ ವೋಟಿಂಗ್ ಮಾಡುವ ಮೂಲಕ ಟಿಎಂಸಿಯನ್ನ ಗೆಲ್ಲಿಸ್ತಾರೆ. ಈ ಕರಾಳ ಷಡ್ಯಂತ್ರದಿಂದಾಗಿ ಬಂಗಾಳದ ಮಾಲ್ಡಾ, ಮುರ್ಷಿದಾಬಾದ್, ನಾರ್ತ್ 24 ಪರಗಣಗಳಂತಹ ಗಡಿ ಜಿಲ್ಲೆಗಳ ಜನಸಂಖ್ಯಾ ಪ್ರಮಾಣ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಅಲ್ಲಿನ ಮೂಲ ಹಿಂದೂ ನಿವಾಸಿಗಳು ಅಲ್ಪಸಂಖ್ಯಾತರಾಗಿ ಮೂಲೆ ಗುಂಪಾಗಿದ್ದಾರೆ. ಬಂಗಾಳದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಈ ಅನ್ಯಾಯವನ್ನ, ಡೆಮೋಗ್ರಫಿ ಬದಲಾಗ್ತಾ ಇರೋದನ್ನ ಬಹಳ ಹತ್ತಿರದಿಂದ ಗಮನಿಸ್ತಾ ಇದ್ದಂತಹ ಗೃಹ ಸಚಿವ ಅಮಿತ್ ಶಾ ಅವರು ಇದಕ್ಕೆ ಶಾಶ್ವತ ಬ್ರೇಕ್ ಹಾಕಲು ನಿರ್ಧರಿಸುತ್ತಾರೆ. ಅದಕ್ಕಾಗಿ ಅವರು ಪ್ರಯೋಗಿಸಿದ ಮೊದಲ ಬ್ರಹ್ಮಾಸ್ತ್ರವೇ ಸಿಎಎ. ಸಿಎಎ ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ. ಇದರ ನಿಯಮ ಬಹಳ ಸರಳ ಮತ್ತು ಮಾನವೀಯತೆಯಿಂದ ಕೂಡಿದೆ. ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿಗಳಿಂದ ಭೀಕರ ದೌರ್ಜನ್ಯಕ್ಕೊಳಗಾಗಿ ಮಾನವ ಪ್ರಾಣ ಉಳಿಸಿಕೊಳ್ಳಲು 2014ರ ಡಿಸೆಂಬರ್ 31ರಂದು ಒಳಗೆ ಭಾರತಕ್ಕೆ ಓಡೋಡಿ ಬಂದಂತಹ ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ ಮತ್ತು ಕ್ರಿಶ್ಚಿಯನ್ ನಿರಾಶ್ರಿತರಿಗೆ ಅಧಿಕೃತವಾಗಿ ಭಾರತದ ಪೌರತ್ವ ಕೊಡುವುದು ಈ ಕಾಯ್ದೆಯ ಉದ್ದೇಶವಾಗಿದೆ. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಮತ್ವಾ ಮತ್ತು ನಾಮಶೂದ್ರ ಸಮುದಾಯದ ಲಕ್ಷಾಂತರ ಹಿಂದೂಗಳು ಬಾಂಗ್ಲಾದೇಶದಿಂದ ದೌರ್ಜನ್ಯ ತಾಳಲಾರದೆ ಬಂದು ದಶಕಗಳಿಂದ ನೆಲೆಸಿದ್ದಾರೆ. ಆದ್ರೆ ಅವರಿಗೆ ಇಲ್ಲಿ ಪೌರತ್ವ ಇರಲಿಲ್ಲ, ವೋಟ್ ಹಾಕಲು ಹಕ್ಕಿರಲಿಲ್ಲ. ಸಿಎಎ ಜಾರಿಯಾದ ತಕ್ಷಣ ಈ ಲಕ್ಷಾಂತರ ಹಿಂದೂ ನಿರಾಶ್ರಿತರಿಗೆ ಭಾರತದ ಪಾಸ್ಪೋರ್ಟ್, ವೋಟರ್ ಐಡಿ ಸಿಗುತ್ತೆ. ಅವರು ತಲೆ ಎತ್ತಿ ಹೆಮ್ಮೆಯಿಂದ ನಾವು ಭಾರತೀಯರು ಅಂತ ಬದುಕಬಹುದು. ಯಾವಾಗ ಅಮಿತ್ ಶಾ ಅವರು ಸಿಎ ಜಾರಿಗೊಳಿಸುತ್ತಾರೋ ಆಗ ಮಮತಾ ಬ್ಯಾನರ್ಜಿ ಮತ್ತು ಟಿಎಂಸಿ ನಾಯಕರಿಗೆ ಅಕ್ಷರಶಃ ನಡುಕ ಶುರುವಾಯಿತು. ಯಾಕೆ ಗೊತ್ತಾ? ಇಷ್ಟು ವರ್ಷ ಮಮತಾ ಬ್ಯಾನರ್ಜಿ ಕೇವಲ ಅಕ್ರಮ ವಲಸಿಗರ ವೋಟ್ ಬ್ಯಾಂಕ್ ಮೇಲೆ ರಾಜಕಾರಣ ಮಾಡ್ತಾ ಇದ್ರು. ಹಿಂದೂ ನಿರಾಶ್ರಿತರನ್ನ ಅವರು ಕಡೆಗಣಿಸಿದ್ರು. ಈಗ ಸಿಎ ಮೂಲಕ ಲಕ್ಷಾಂತರ ಹಿಂದೂ ನಿರಾಶ್ರಿತರಿಗೆ ಪೌರತ್ವ ಸಿಕ್ಕರೆ ಅವರೆಲ್ಲರೂ ಕೂಡ ಖಂಡಿತವಾಗಿಯೂ ಬಿಜೆಪಿಯ ಪರವಾಗಿ ನಿಲ್ತಾರೆ. ಇದರಿಂದ ಬಂಗಾಳದ 30ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ, ಹಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಟಿಎಂಸಿಯ ಲೆಕ್ಕಾಚಾರ ಕಂಪ್ಲೀಟ್ ಆಗಿ ಉಲ್ಟಾ ಪಲ್ಟಾ ಆಗುತ್ತೆ. ತಮ್ಮ ಕೈಯಿಂದ ಅಧಿಕಾರ ಜಾರಿ ಹೋಗುತ್ತೆ ಎನ್ನುವ ಭಯದಿಂದಲೇ ಮಮತಾ ಬ್ಯಾನರ್ಜಿ ಅವರು ಬೀದಿಗಿಳಿದು ಸಿಎ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ನಾನು ಬಂಗಾಳದಲ್ಲಿ ಸಿಎ ಜಾರಿ ಮಾಡಲು ಬಿಡೋದಿಲ್ಲ
ಮಾಡೋದಿಲ್ಲ ಅಂತ ಸವಾಲು ಹಾಕಿದ್ರು. ಇದಷ್ಟೇ ಅಲ್ಲ, ಸಿಎಎಗೆ ಅರ್ಜಿ ಹಾಕಿದ್ರೆ ನಿಮ್ಮನ್ನ ದೇಶದಿಂದ ಹೊರಗೆ ಹಾಕ್ತೀನಿ ಅಂತ ಮುಗ್ಧ ಜನರ ತಲೆಯನ್ನ ಸುಳ್ಳು ಭಯವನ್ನ ತುಂಬಲು ಪ್ರಯತ್ನಿಸಿದ್ರು. ಆದ್ರೆ ಪೌರತ್ವ ಎನ್ನುವುದು ಕೇಂದ್ರ ಸರ್ಕಾರದ ವಿಚಾರ, ಅದರಲ್ಲಿ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಮಾಡುವಂತೆಯೇ ಇಲ್ಲ ಎನ್ನುವುದನ್ನ ಅಮಿತ್ ಶಾ ಖಡಕ್ ಆಗಿ ಸಾಬೀತುಪಡಿಸಿದ್ರು. ಸ್ನೇಹಿತರೆ, ಈ ಸಿಎಎ ಎನ್ನುವುದು ಕೇವಲ ಟ್ರೇಲರ್ ಅಷ್ಟೇ, ಅಸಲಿ ಪಿಕ್ಚರ್ ಇರುವುದು ಎನ್ಆರ್ಸಿ ಯಲ್ಲೇ. ಅಮಿತ್ ಶಾ ಅವರು ಪಾರ್ಲಿಮೆಂಟ್ ನಲ್ಲಿ ನಿಂತು ಒಂದು ಫೇಮಸ್ ಆದ ಡೈಲಾಗ್ ಅನ್ನು ಹೊಡಿತಾರೆ, ನೀವು ಕಾಲಾನುಕ್ರಮವನ್ನ ಅರ್ಥ ಮಾಡ್ಕೊಳ್ಳಿ, ಮೊದಲು ಸಿಎಎ ಬರುತ್ತೆ, ಆನಂತರ ಎನ್ಆರ್ಸಿ ಬರುತ್ತೆ ಅಂತ. ಏನಿದು ಎನ್ಆರ್ಸಿ? ಎನ್ಆರ್ಸಿ ಅಂದ್ರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಅಂತ. ಇದರ ಅರ್ಥ ಇಡೀ ದೇಶದಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಯ ದಾಖಲೆಯನ್ನ ಪರಿಶೀಲನೆ ಮಾಡುವುದು. ಯಾರು ಅಸಲಿ ಭಾರತೀಯರು, ಯಾರು ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಭಾರತದೊಳಗೆ ನುಗ್ಗಿರುವ ಅಕ್ರಮ ನುಸುಳುಕೋರರು ಅನ್ನುವಂತಹ ಫಿಲ್ಟರ್ ಮಾಡುವ ಭಾರಿ ದೊಡ್ಡ ಆಪರೇಷನ್ ಇದು. ಬಂಗಾಳದಂತಹ ರಾಜ್ಯದಲ್ಲಿ ಎನ್ಆರ್ಸಿ ಜಾರಿಯಾದ್ರೆ ಏನಾಗುತ್ತೆ ಗೊತ್ತಾ? ಮಮತಾ ಬ್ಯಾನರ್ಜಿ ಅವರ ಆಶ್ರಯದಲ್ಲಿ ನಕಲಿ ಆಧಾರ್ ಕಾರ್ಡ್ ಅನ್ನ ಮಾಡಿಸಿಕೊಂಡು ಕುಳಿತಿರುವ ಲಕ್ಷಾಂತರ ಅಕ್ರಮ ವಲಸಿಗರು, ರೋಹಿಂಗ್ಯಾಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳುತ್ತಾರೆ. ಅವರ ನಕಲಿ ಕಾರ್ಡ್ ಗಳು ಕ್ಯಾನ್ಸಲ್ ಆಗುತ್ತೆ, ಅವರ ವೋಟರ್ ಹಕ್ಕು ಕೂಡ ಕಟ್ ಆಗುತ್ತೆ. ಅಂತಿಮವಾಗಿ ಅವರನ್ನ ಡಿಟೇಷನ್ ಕ್ಯಾಂಪ್ ನಲ್ಲಿ ಹಾಕಲಾಗುತ್ತೆ. ಇದರ ಜೊತೆಗೆ ಅವರ ದೇಶಕ್ಕೆ ಗಡಿಪಾರು ಮಾಡುವ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಈಗ ನಿಮಗೆ ಅಮಿತ್ ಶಾ ಅವರ ಚಾಣಕ್ಯ ನೀತಿಯ ಪಕ್ಕಾ ಲೆಕ್ಕಾಚಾರ ಅರ್ಥವಾಗಿರಬೇಕು. ಮೊದಲಿಗೆ ಸಿಎಎ ತಂದು ನೆರೆಯ ದೇಶಗಳಿಂದ ದೌರ್ಜನ್ಯಕ್ಕೊಳಗಾಗಿ ಬಂದಂತಹ ಹಿಂದೂ, ಸಿಖ್, ಬೌದ್ಧ ನಿರಾಶ್ರಿತರಿಗೆ ಪೌರತ್ವ ನೀಡಿ ಅವರನ್ನ ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವುದು. ಆನಂತರ ಎನ್ಆರ್ಸಿ ತಂದು ವೋಟ್ ಬ್ಯಾಂಕ್ ಆಗಿ ದೇಶದೊಳಗೆ ನುಗ್ಗಿರುವ ಅಕ್ರಮ ನುಸುಳುಕೋರರನ್ನ ಜಾಲಾಡಿ ಹೊರಹಾಕುವುದು. ಇದರಿಂದ ಎರಡು ಭಾರಿ ದೊಡ್ಡ ಲಾಭಗಳಿವೆ. ಒಂದು, ದೇಶದ ಡೆಮೋಗ್ರಫಿ ಅಂದ್ರೆ ಜನಸಂಖ್ಯಾ ಸಮತೋಲನ ರಕ್ಷಣೆಯಾಗುತ್ತೆ, ದೇಶದ ಆಂತರಿಕ ಭದ್ರತೆ ಗಟ್ಟಿಯಾಗುತ್ತೆ. ಇನ್ನು ಎರಡನೇದು, ಗಡಿ ರಾಜ್ಯಗಳಲ್ಲಿ ಅಕ್ರಮ ನುಸುಳುಕೋರರನ್ನೇ ನಂಬಿಕೊಂಡು ಓಲೈಕೆಯ ರಾಜಕಾರಣ ಮಾಡ್ತಾ ಇರುವ ಟಿಎಂಸಿ ಯಂತಹ ಪಕ್ಷಗಳ ರಾಜಕೀಯ ಭವಿಷ್ಯ ಅಕ್ಷರಶಃ ಢೋಲಿಪಟವಾಗುತ್ತೆ. ಇದೇ ಕಾರಣಕ್ಕೆ ವಿರೋಧ ಪಕ್ಷಗಳು ಎನ್ಆರ್ಸಿ ಹೆಸರು ಕೇಳಿದ ತಕ್ಷಣವೇ ಬೆವರಿಳುತ್ತಾರೆ. ಅಕ್ರಮ ವಲಸಿಗರನ್ನ ರಕ್ಷಿಸಲು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಭಾರತ ಎನ್ನುವುದು ಒಂದು ಧರ್ಮಛತ್ರವಲ್ಲ. ಜಗತ್ತಿನ ಮೂಲೆ ಮೂಲೆಗಳಿಂದ ಬರುವಂತಹ ಪ್ರತಿಯೊಬ್ಬರಿಗೂ ಇಲ್ಲಿ ಆಶ್ರಯ ಕೊಡಲು ಸಾಧ್ಯವಿಲ್ಲ. ನಮ್ಮ ದೇಶದ ಸಂಪನ್ಮೂಲಗಳು ನಮ್ಮ ದೇಶದ ಪ್ರಜೆಗಳಿಗೆ ಮೊದಲು ಸಿಗಬೇಕು. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಗಡಿಗಳನ್ನ ಮುಕ್ತವಾಗಿಟ್ಟು ದೇಶದ ಭದ್ರತೆಯ ಜೊತೆಗೆ ಆಟವಾಡ್ತಾ ಇದ್ದ ಕರಾಳ ಷಡ್ಯಂತ್ರಕ್ಕೆ ಮೋದಿ ಮತ್ತು ಅಮಿತ್ ಶಾ ಜೋಡಿ ಸಿಎಎ ಮತ್ತು ಎನ್ಆರ್ಸಿ ಮೂಲಕ ಶಾಶ್ವತ ಬ್ರೇಕ್ ಹಾಕಲು ಹೊರಟಿದ್ದಾರೆ. ಬಂಗಾಳದ ಜನತೆ ಕೂಡ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಅಕ್ರಮ ವಲಸಿಗರ ಹಾವಳಿಯಿಂದಾಗಿ ಬೇಸತ್ತಿರುವಂತಹ ಅವರು ಈ ಕಠಿಣ ಕಾನೂನುಗಳ ಜಾರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಸೊ ನಿಮ್ಗೆ ಏನನ್ಸುತ್ತೆ? ಬಂಗಾಳದಲ್ಲಿ ಅಕ್ರಮ ವಲಸಿಗರಿಗೆ ನಕಲಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮಾಡಿಸಿಕೊಟ್ಟು ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ತಾ ಇದ್ದಂತಹ ವ್ಯವಸ್ಥೆಗೆ ಅಮಿತ್ ಶಾ ಬ್ರೇಕ್ ಹಾಕಿರುವಂತಹ ಈ ಕಥೆ 100ಕ್ಕೆ 100 ಸರಿ ಅನ್ಸುತ್ತಾ? ಹಿಂದೂ ನಿರಾಶ್ರಿತರಿಗೆ ಪೌರತ್ವ ನೀಡುವ ಸಿಎಎ ಜಾರಿಯಾದ ತಕ್ಷಣ ಮಮತಾ ಬ್ಯಾನರ್ಜಿಗೆ ಶುರುವಾಗಿರುವ ಈ ರಾಜಕೀಯ ನಡುಕದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮುಂಬರುವ ದಿನಗಳಲ್ಲಿ ಎನ್ಆರ್ಸಿ ಮೂಲಕ ಅಕ್ರಮ ನುಸುಳುಕೋರರನ್ನ ದೇಶದಿಂದ ಹೊರಹಾಕಲು ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಮಾಸ್ಟರ್ ಸ್ಟ್ರೋಕ್ ಗೆ ನಿಮ್ಮ ಬೆಂಬಲ ಇದೆಯಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಭಾರತದ ಆಂತರಿಕ ಭದ್ರತೆಯನ್ನು ಕಾಪಾಡುವ ಈ ಐತಿಹಾಸಿಕ ಮಾಸ್ಟರ್ ಪ್ಲಾನ್ ನ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಜಾಗತಿಕ ವಿದ್ಯಮಾನಗಳು ಮತ್ತು ರಾಜಕೀಯದ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ಮತ್ತು ಹೆಮ್ಮೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಧನ್ಯವಾದ.